ಮಹೇಶ್ ಶೆಟ್ಟಿ ತಿಮ್ರೋಡಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಸದ್ಯಕ್ಕೆ ಹಿರಿಯಡ್ಕ ಸಬ್ ಜೈಲಿನಲ್ಲಿದ್ದಾರೆ. ಸಬ್ ಜೈಲಿನಲ್ಲಿ ಯಾರ ಜೊತೆಗೂ ಕೂಡ ಮಾತಾಡುವಂತಿಲ್ಲ. ಜೈಲಿನಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಚಡಪಡಿಕೆ. ಮುಂಜಾಗ್ರತಾ ಕ್ರಮವಾಗಿ ತಿಮ್ರೋಡಿಗೆ ಪ್ರತ್ಯೇಕ ಸೆಲ್ ಒಳಗೆ ಏಕಾಂಗಿಯಾಗಿ ತಿಮ್ರೋಡಿ ಚಡಪಡಿಸ್ತಾ ಇದ್ದಾರೆ. ತಿಮ್ರೋಡಿಗೆ ಯಾರ ಜೊತೆಗೂ ಕೂಡ ಚರ್ಚೆಗೂ ಕೂಡ ಅವಕಾಶ ಇಲ್ಲ. ಸಬ್ ಜೈಲಿನಲ್ಲಿ ಒಂಟಿಯಾಗಿದ್ದಾರೆ ತಿಮ್ರೋಡಿ. ಹಿರಿಯಡ್ಕ ಸಬ್ ಜೈಲಿನಲ್ಲಿದ್ದಾರೆ. ಸದ್ಯಕ್ಕೆ 14 ದಿನಗಳ ನ್ಯಾಯಾಂಗ ಬಂಧನ. 14 ದಿನಗಳು ಕೂಡ ಪ್ರತ್ಯೇಕವಾಗಿ ಸೆಲ್ನಲ್ಲಿರ್ತಾರೆ. ಸೆಲ್ ಒಳಗೆ ಏಕಾಂಗಿಯಾಗಿ ಚಡಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಯಾರ ಜೊತೆಗೂ ಕೂಡ ಚರ್ಚೆ ಮಾತುಗಳು ಯಾವುದು ಕೂಡ ಇಲ್ಲ. 14 ದಿನಗಳು ಕೂಡ ಅದೇ ರೀತಿಯಾಗುತ್ತೆ. ಈಗಾಗಲೇ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ನೀಡಿರುವಂತಹ ಹೇಳಿಕೆಗಳು, ಮಾತಾಡಿರುವಂತಹ ವಿಚಾರಗಳು ಇದೆಲ್ಲವೂ ಕೂಡ ಇವತ್ತಿನ ಈ ಪ್ರಕರಣಕ್ಕೆ ಕಾರಣ ಆಗಿರೋದು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ತಿಮ್ರೋಡಿ ಸದ್ಯಕ್ಕೆ ಹಿರಿಯಡ್ಕ ಸಬ್ ಜೈಲಿನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನ್ಯಾಯಾಲಯ ಆದೇಶದಂತೆ ಅವರನ್ನ ಹಿರಿಯಡ್ಕ ಜೈಲಿನಲ್ಲಿ ಇರಿಸಲಾಗಿದೆ. ನಿನ್ನೆ ಸಂಜೆ ಸುಮಾರು 7 ಗಂಟೆ ಸಮಯಕ್ಕೆ ಪೊಲೀಸರು ಅವರನ್ನ ಹಿರಿಯಡ್ಕ ಜೈಲಿಗೆ ಕರ್ಕೊಂಡು ಹೋಗಿ ಬಿಟ್ಟಿರುವಂತಹ ನಂತರದಲ್ಲಿ ಅಲ್ಲಿರುವಂತಹ ಜೈಲರ್ಗಳು ಅವರಿಗೆ ಸಪರೇಟ್ ಆದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಯಾವುದೇ ಬೇರೆ ಕೈದಿಗಳ ಜೊತೆಗೆ ಬಿಟ್ಟಿಲ್ಲ, ಸಪರೇಟ್ ಸೆಲ್ಲಿನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಹಾಗಾಗಿ ತಿಮ್ರೋಡಿ ಸಾಕಷ್ಟು ವರ್ಷಗಳಿಂದ ಒಂದು ಹೋರಾಟದಲ್ಲಿದ್ದವರು, ಸಾರ್ವಜನಿಕ ಜೀವನದಲ್ಲಿದ್ದವರು, ಏಕಾಂಗಿಯಾಗಿ ಇದ್ದದ್ದೇ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದವರು. ಹಾಗಾಗಿ ಸದ್ಯಕ್ಕೆ ಏಕಾಂಗಿಯಾಗಿ ಸೆಲ್ನೊಳಗೆ ಚಡಪಡಿಕೆಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅವರೆಲ್ಲ ಹೇಳಿಕೆಗಳು ಈ ಪರಿಸ್ಥಿತಿಗೆ ಸದ್ಯಕ್ಕೆ ಕಾರಣ ಆಗಿರುವಂತದ್ದು. ನಿತ್ಯ ಕೂಡ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಕಳೀತಿದ್ದಂತ ತಿಮ್ರೋಡಿ ಸದ್ಯಕ್ಕೆ ಏಕಾಂಗಿಯಾಗಿ ಮೌನಿಯಾಗಿ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ನಾವು ಬಿಜೆಪಿಯ ಸಂತೋಷ್ ಜಿ ಅವರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಅವರ ಈ ಒಂದು ಬಂಧನಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಉಡುಪಿಯ ಬಿಜೆಪಿಯ ಮಂಡಲದ ರಾಜೀವ್ ಅನ್ನುವಂಥವರು ಕೊಟ್ಟ ದೂರಿನ ಆಧಾರದಲ್ಲಿ ಬ್ರಹ್ಮಾವರ ಪೊಲೀಸರು ಅವರನ್ನ ಬಂಧಿಸಿ ಕರೆತಂದು ಕೋರ್ಟ್ಗೆ ಹಾಜರುಪಡಿಸಿದ್ರು. ಆ ನಂತರದಲ್ಲಿ ಅವರಿಗೆ ಜಾಮೀನು ಸಿಗದ ಕಾರಣಕ್ಕೆ ಅವರು ಈಗ ಜೈಲು ಸೇರಿರುವಂತದ್ದು. ನಾಳೆ ಅಂದ್ರೆ ಶನಿವಾರ ಮತ್ತೆ ವಿಚಾರಣೆಗೆ ಕೂಡ ಅವಕಾಶವನ್ನ ನೀಡಿರುವಂತದ್ದು. ಶನಿವಾರ ವಿಚಾರಣೆ ನಡೆದ್ರೆ ಆ ನಂತರದಲ್ಲಿ ಬೇಲ್ ಸಿಕ್ಕಿದ್ರೆ ಬಿಡುಗಡೆ ಭಾಗ್ಯ ಸಿಗಬಹುದು. ಆದ್ರೆ ಅಲ್ಲೂ ಕೂಡ ಅವರ ಜಾಮೀನು ವಿಚಾರಣೆ ತಿರಸ್ಕೃತಗೊಂಡ್ರೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ಕೂಡ ಮುಂದುವರಿತದೆ. ಇದೇ ಪರಿಸ್ಥಿತಿಯಲ್ಲಿ ಹಿರಿಯಡ್ಕ ಜೈಲಿನಲ್ಲಿ ಅವರು ಚಡಪಡಿಕೆಯಲ್ಲಿ ಕಳೆಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಅಶ್ವಿನಿ, ಹರೀಶ್, ಅದರ ಜೊತೆಲಿ ಈಗ ನಾಳೆ ವಿಚಾರಣೆ ಇದೆ. ಆ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಜೈಲೋ ಬೇಲೋ ಅನ್ನುವಂಥದ್ದು. ಅವರ ಆರೋಗ್ಯ ಸ್ಥಿತಿಯನ್ನ ಕೂಡ ಗಮನಿಸಿ ಏನಾದರೂ ನಿರ್ಧಾರ ಆಗಬಹುದಾ? ಯಾಕಂದ್ರೆ ರಕ್ತದೊತ್ತಡ ಬಹಳ ಹೆಚ್ಚಿತ್ತು ಅನ್ನುವಂತ ಮಾಹಿತಿ, ಅದು ಕೂಡ ಇಂಪ್ಯಾಕ್ಟ್ ಆಗ್ಬೋದಾ, ಮ್ಯಾಟರ್ ಆಗ್ಬೋದಾ, ಹೇಗೆ? ನಿನ್ನೆ ಕೋರ್ಟ್ಗೆ ಹಾಜರುಪಡಿಸುವ ಮುಂಚಿತವಾಗಿಯೇ ಅವರನ್ನ ಎಲ್ಲಾ ರೀತಿಯ ತಪಾಸಣೆಗೂ ಕೂಡ ಒಳಪಡಿಸಲಾಗಿತ್ತು. ಹಾಗಾಗಿ ವೈದ್ಯರು ಹೇಳಿರೋ ಪ್ರಕಾರ ಅವರಿಗೆ ಸ್ವಲ್ಪ ಬಿಪಿ ಜಾಸ್ತಿ ಇದೆ ಅನ್ನುವಂಥದ್ದನ್ನ ಕೂಡ ತಿಳಿಸಲಾಗಿದೆ. ಹಾಗಾಗಿ ಅದೊಂದು ಕಾರಣಕ್ಕೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ನಾಳೆ ಕೋರ್ಟ್ ಯಾವ ರೀತಿಯಾದ ಒಂದು ತೀರ್ಮಾನವನ್ನ ಅಥವಾ ಕೊಡ್ತದೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗ್ತದೆ. ಯಾಕಂದ್ರೆ ಇದು ಒಂದು ಮೆನ್ಷನ್ ಆಗಿರೋದ್ರಿಂದ ಯಾವ ರೀತಿ ಅವರನ್ನ ಬಿಡುಗಡೆ ಮಾಡ್ತಾರ ಅಥವಾ ಅವರಿಗೆ ಬೇಲ್ ಆಗದೆ ಇರೋದ್ರಿಂದ ಮತ್ತೆ ಚಿಕಿತ್ಸೆಗೆ ಒಳಪಡಿಸುವಂತದ್ದನ್ನ ಸೂಚಿಸ್ತದ ಎಲ್ಲವೂ ಕೂಡ ನಾಳೆ ಏನು ಕೋರ್ಟ್ ಇದೆ ಅಲ್ಲಿ ಅದು ತೀರ್ಮಾನ ಆಗಬೇಕಾಗಿದೆ. ಸದ್ಯಕ್ಕೆ ಅಂತೂ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರುಪೇರುಗಳು ಕಂಡು ಬಂದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಏಕಾಂಗಿತನ ಅನ್ನುವಂಥದ್ದು ಕಾಡ್ತಾ ಇದೆ. ಒಂಟಿಯಾಗಿ ಸೆಲ್ನಲ್ಲಿ ಇರೋದ್ರಿಂದ ಒಂದಷ್ಟು ಚಡಪಡಿಕೆಯಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅಶ್ವಿನಿ, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್. ಮಹೇಶ್ ಶೆಟ್ಟಿ ತಿಮ್ರೋಡಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಸದ್ಯಕ್ಕೆ ಹಿರಿಯಡ್ಕ ಸಬ್ ಜೈಲಿನಲ್ಲಿದ್ದಾರೆ. ಸಬ್ ಜೈಲಿನಲ್ಲಿ ಯಾರ ಜೊತೆಗೂ ಕೂಡ ಮಾತಾಡುವಂತಿಲ್ಲ. ಜೈಲಿನಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಚಡಪಡಿಕೆ. ಮುಂಜಾಗ್ರತಾ ಕ್ರಮವಾಗಿ ತಿಮ್ರೋಡಿಗೆ ಪ್ರತ್ಯೇಕ
ಸೆಲ್ ಒಳಗೆ ಏಕಾಂಗಿಯಾಗಿ ತಿಮರೋಡಿ ಚಡಪಡಿಸ್ತಾ ಇದ್ದಾರೆ. ತಿಮರೋಡಿಗೆ ಯಾರ ಜೊತೆಗೂ ಕೂಡ ಚರ್ಚೆಗೂ ಕೂಡ ಅವಕಾಶ ಇಲ್ಲ. ಸಬ್ ಜೈಲ್ನಲ್ಲಿ ಒಂಟಿಯಾಗಿದ್ದಾರೆ ತಿಮರೋಡಿ. ಹಿರಿಯಡ್ಕ ಸಬ್ ಜೈಲ್ನಲ್ಲಿದ್ದಾರೆ. ಸದ್ಯಕ್ಕೆ 14 ದಿನಗಳ ನ್ಯಾಯಾಂಗ ಬಂಧನ, 14 ದಿನಗಳು ಕೂಡ ಪ್ರತ್ಯೇಕವಾಗಿ ಸೆಲ್ನಲ್ಲಿರ್ತಾರೆ. ಸೆಲ್ ಒಳಗೆ ಏಕಾಂಗಿಯಾಗಿ ಚಡಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಯಾರ ಜೊತೆಗೂ ಕೂಡ ಚರ್ಚೆ, ಮಾತುಗಳು ಯಾವುದು ಕೂಡ ಇಲ್ಲ. 14 ದಿನಗಳು ಕೂಡ ಅದೇ ರೀತಿಯಾಗುತ್ತೆ. ಈಗಾಗಲೇ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ನೀಡಿರುವಂತಹ ಹೇಳಿಕೆಗಳು, ಮಾತಾಡಿರುವಂತಹ ವಿಚಾರಗಳು ಇದೆಲ್ಲವೂ ಕೂಡ ಇವತ್ತಿನ ಈ ಪ್ರಕರಣಕ್ಕೆ ಕಾರಣ ಆಗಿರೋದು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ತಿಮರೋಡಿ ಸದ್ಯಕ್ಕೆ ಹಿರಿಯಡ್ಕ ಸಬ್ ಜೈಲ್ನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡೋದಾದ ಇದಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನ್ಯಾಯಾಲಯ ಆದೇಶದಂತೆ ಅವರನ್ನ ಹಿರಿಯಡ್ಕ ಜೈಲಿನಲ್ಲಿ ಇರಿಸಲಾಗಿದೆ. ನಿನ್ನೆ ಸಂಜೆ ಸುಮಾರು 7 ಗಂಟೆ ಸಮಯಕ್ಕೆ ಪೊಲೀಸರು ಅವರನ್ನ ಹಿರಿಯಡ್ಕ ಜೈಲಿಗೆ ಕರ್ಕೊಂಡು ಹೋಗಿ ಬಿಟ್ಟಿರುವಂತಹ ನಂತರದಲ್ಲಿ ಅಲ್ಲಿರುವಂತಹ ಜೈಲರ್ಗಳು ಅವರಿಗೆ ಸಪರೇಟ್ ಆದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಯಾವುದೇ ಬೇರೆ ಕೈದಿಗಳ ಜೊತೆಗೆ ಬಿಟ್ಟಿಲ್ಲ, ಸಪರೇಟ್ ಸೆಲ್ಲಿನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಹಾಗಾಗಿ ತಿಮರೋಡಿ ಸಾಕಷ್ಟು ವರ್ಷಗಳಿಂದ ಒಂದು ಹೋರಾಟದಲ್ಲಿದ್ದವರು, ಸಾರ್ವಜನಿಕ ಜೀವನದಲ್ಲಿದ್ದವರು, ಏಕಾಂಗಿಯಾಗಿ ಇದ್ದದ್ದೇ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದವರು. ಹಾಗಾಗಿ ಸದ್ಯಕ್ಕೆ ಏಕಾಂಗಿಯಾಗಿ ಸೆಲ್ನೊಳಗೆ ಚಡಪಡಿಕೆಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅವರೆಲ್ಲ ಹೇಳಿಕೆಗಳು ಈ ಪರಿಸ್ಥಿತಿಗೆ ಸದ್ಯಕ್ಕೆ ಕಾರಣ ಆಗಿರುವಂತದ್ದು. ನಿತ್ಯ ಕೂಡ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಕಳೀತಿದ್ದಂತ ತಿಮರೋಡಿ ಸದ್ಯಕ್ಕೆ ಏಕಾಂಗಿಯಾಗಿ ಮೌನಿಯಾಗಿ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ನಾವು ಬಿಜೆಪಿಯ ಸಂತೋಷ್ ಜಿ ಅವರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಅವರ ಈ ಒಂದು ಬಂಧನಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಉಡುಪಿಯ ಬಿಜೆಪಿಯ ಮಂಡಲದ ರಾಜೀವ್ ಅನ್ನುವಂಥವರು ಕೊಟ್ಟ ದೂರಿನ ಆಧಾರದಲ್ಲಿ ಬ್ರಹ್ಮಾವರ ಪೊಲೀಸರು ಅವರನ್ನ ಬಂಧಿಸಿ ಕರೆತಂದು ಕೋರ್ಟ್ಗೆ ಹಾಜರುಪಡಿಸಿದ್ರು. ಆ ನಂತರದಲ್ಲಿ ಅವರಿಗೆ ಜಾಮೀನು ಸಿಗದ ಕಾರಣಕ್ಕೆ ಅವರು ಈಗ ಜೈಲು ಸೇರಿರುವಂತದ್ದು. ನಾಳೆ ಅಂದ್ರೆ ಶನಿವಾರ ಮತ್ತೆ ವಿಚಾರಣೆಗೂ ಕೂಡ ಅವಕಾಶವನ್ನ ನೀಡಿರುವಂತದ್ದು. ಶನಿವಾರ ವಿಚಾರಣೆ ನಡೆದ್ರೆ ಆ ನಂತರದಲ್ಲಿ ಬೇಲ್ ಸಿಕ್ಕಿದ್ರೆ ಬಿಡುಗಡೆ ಭಾಗ್ಯ ಸಿಗಬಹುದು. ಆದ್ರೆ ಅಲ್ಲೂ ಕೂಡ ಅವರ ಜಾಮೀನು ವಿಚಾರಣೆ ತಿರಸ್ಕೃತಗೊಂಡ್ರೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ಕೂಡ ಮುಂದುವರಿತದೆ. ಇದೇ ಪರಿಸ್ಥಿತಿಯಲ್ಲಿ ಹಿರಿಯಡ್ಕ ಜೈಲಿನಲ್ಲಿ ಅವರು ಚಡಪಡಿಕೆಯಲ್ಲಿ ಕಳೆಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಅಶ್ವಿನಿ, ಹರೀಶ್, ಅದರ ಜೊತೆಲಿ ಈಗ ನಾಳೆ ವಿಚಾರಣೆ ಇದೆ. ಆ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಜೈಲೋ ಬೇಲೋ ಅನ್ನುವಂಥದ್ದು. ಅವರ ಆರೋಗ್ಯ ಸ್ಥಿತಿಯನ್ನ ಕೂಡ ಗಮನಿಸಿ ಏನಾದರೂ ನಿರ್ಧಾರ ಆಗಬಹುದಾ? ಯಾಕಂದ್ರೆ ರಕ್ತದೊತ್ತಡ ಬಹಳ ಹೆಚ್ಚಿತ್ತು ಅನ್ನುವಂತ ಮಾಹಿತಿ, ಅದು ಕೂಡ ಇಂಪ್ಯಾಕ್ಟ್ ಆಗ್ಬೋದಾ, ಮ್ಯಾಟರ್ ಆಗ್ಬೋದಾ, ಹೇಗೆ? ನಿನ್ನೆ ಕೋರ್ಟ್ಗೆ ಹಾಜರುಪಡಿಸುವ ಮುಂಚಿತವಾಗಿಯೇ ಅವರನ್ನ ಎಲ್ಲಾ ರೀತಿಯ ತಪಾಸಣೆಗೂ ಕೂಡ ಒಳಪಡಿಸಲಾಗಿತ್ತು. ಹಾಗಾಗಿ ವೈದ್ಯರು ಹೇಳಿರೋ ಪ್ರಕಾರ ಅವರಿಗೆ ಸ್ವಲ್ಪ BP ಜಾಸ್ತಿ ಇದೆ ಅನ್ನುವಂಥದ್ದನ್ನ ಕೂಡ ತಿಳಿಸಲಾಗಿದೆ. ಹಾಗಾಗಿ ಅದೊಂದು ಕಾರಣಕ್ಕೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ನಾಳೆ ಕೋರ್ಟ್ ಯಾವ ರೀತಿಯಾದ ಒಂದು ತೀರ್ಮಾನವನ್ನ ಅಥವಾ ಕೊಡ್ತದೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗ್ತದೆ. ಯಾಕಂದ್ರೆ ಇದು ಒಂದು ಮೆನ್ಷನ್ ಆಗಿರೋದ್ರಿಂದ ಯಾವ ರೀತಿ ಅವರನ್ನ ಬಿಡುಗಡೆ ಮಾಡ್ತಾರ ಅಥವಾ ಅವರಿಗೆ ಬೇಲ್ ಆಗದೆ ಇರೋದ್ರಿಂದ ಮತ್ತೆ ಚಿಕಿತ್ಸೆಗೆ ಒಳಪಡಿಸುವಂತದ್ದನ್ನ ಸೂಚಿಸ್ತದ, ಎಲ್ಲವೂ ಕೂಡ ನಾಳೆ ಏನು ಕೋರ್ಟ್ ಇದೆ ಅಲ್ಲಿ ಅದು ತೀರ್ಮಾನ ಆಗಬೇಕಾಗಿದೆ. ಸದ್ಯಕ್ಕೆ ಅಂತೂ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರುಪೇರುಗಳು ಕಂಡು ಬಂದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಏಕಾಂಗಿತನ ಅನ್ನುವಂಥದ್ದು ಕಾಡ್ತಾ ಇದೆ. ಒಂಟಿಯಾಗಿ ಸೆಲ್ನಲ್ಲಿ ಇರೋದ್ರಿಂದ ಒಂದಷ್ಟು ಚಡಪಡಿಕೆಯಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅಶ್ವಿನಿ, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.